ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು SBI ಕಡೆ ಬಂದಿರತಕ್ಕಂಥ ಒಂದು ನೋಟಿಫಿಕೇಶನ್ನ ನಿಮಗೆ ತಿಳಿಸೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಏನೆಲ್ಲ ಪೋಸ್ಟ್ ಇದೆ, ಏನಕ್ಕೆ ಯಾರ್ಯಾರಿಗೆಲ್ಲ ಕೆಟಗರಿ ಮೇಲೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು SBI ಇಂದ ಇರ್ತಕ್ಕಂಥ ಪೋಸ್ಟ್. ಓಕೆ, ಇಲ್ಲಿ ನಾವು ನೋಡ್ಬೋದು SBI ಬ್ಯಾಂಕ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, SBI ಇಲ್ಲಿ ಒಂದು ರಿಕ್ರೂಟ್ಮೆಂಟ್ ಬಂದ್ಬಿಟ್ಟು ಜೂನಿಯರ್ ಅಸೋಸಿಯೇಟ್ಸ್ ಅಂತ ಇದೆ. ಜೂನಿಯರ್ ಅಸೋಸಿಯೇಟ್ಸ್ ಅಂತ ಕಸ್ಟಮರ್ ಸಪೋರ್ಟ್ಸ್ ಅಂಡ್ ಸೇಲ್ಸ್ ಮೇಲೆ ಇದು ಏನ್ ಮಾಡ್ತಾ ಇದೆ, ನೋಟಿಫಿಕೇಶನ್ ಇದೆ. ಇದರಿಂದ ಹೈರ್ ಮಾಡ್ಕೊಳ್ತಾ ಇರೋದು. ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ ಅಪ್ಲಿಕೇಶನ್ ಅಂಡ್ ಪೇಮೆಂಟ್ ಆಫ್ ಫೀಸ್ ಬಂದ್ಬಿಟ್ಟು 17/12/2024 ಇಂದ 7/1/2025 ವರೆಗೂ ಇದೆ. ನೆಕ್ಸ್ಟ್ ಮಂತ್ 7 ವರೆಗೂ ಸಹ ನೀವು ಅಪ್ಲಿಕೇಶನ್ ಆಗ್ಬೋದು. ಇಲ್ಲಿ ನಾವು ನೋಡೋಣ ಯಾವ್ಯಾವ ಒಂದು ಸ್ಟೇಟ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಸಹ ನೋಟಿಫಿಕೇಶನ್ ಇದೆ, ಪ್ರತಿಯೊಂದಕ್ಕೂ ಸಹ ಜಾಬ್ ಪೋಸ್ಟ್ಗಳಿದೆ. ಓಕೆ, ಇಲ್ಲಿ ನಾವು ಟೋಟಲ್ ವೇಕೆನ್ಸೀಸ್ ನಾವು ನೋಡೋದಾದ್ರೆ ಇಲ್ಲಿ ನೋಡಿ, ರೆಗ್ಯುಲರ್ ವೇಕೆನ್ಸೀಸ್, ಬ್ಯಾಕ್ಲಾಗ್ ವೇಕೆನ್ಸೀಸ್ ಅಂತ ಇದೆ, ಇಲ್ಲಿ ಕಾಣಿಸ್ಬೋದು. ಇಲ್ಲಿ ಕೆಟಗರಿ ವೈಸ್ ಇದೆ. ಇಲ್ಲಿ PWDB ಅಂದ್ರೆ ಪರ್ಸನಲ್ ವಿತ್ ಡಿಸಬಿಲಿಟಿ ಇದ್ರೆ ಅವರಿಗೂ ಸಹ ವೇಕೆನ್ಸಿ ಇದೆ. ಇಲ್ಲಿ ಲ್ಯಾಂಗ್ವೇಜಸ್ ಬಂದ್ಬಿಟ್ಟು ಮತ್ತೆ ಸರ್ಕಲ್ಸ್, ಸ್ಟೇಟ್ ಯಾವ್ಯಾವಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳಿದೆ ಅಂತ. ಓಕೆ, ಇಲ್ಲಿ ನಾವು ನಮ್ದು ಕರ್ನಾಟಕ ಆಗಿರೋದ್ರಿಂದ ನಾವು ಕನ್ನಡ ಫಸ್ಟ್ ನೋಡೋಣ. ಕನ್ನಡದಲ್ಲಿ ಬಂದ್ಬಿಟ್ಟು ಟೋಟಲ್ 50 ವೇಕೆನ್ಸೀಸ್ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಆಂಧ್ರ ಪ್ರದೇಶ್ ಅಂದ್ರೆ ತೆಲುಗು ಅಥವಾ ಉರ್ದು ಅವ್ರಿಗೆ 50 ಇದೆ. ನೆಕ್ಸ್ಟ್ ಗುಜರಾತ್ ಅವರಿಗೂ ಸಹ ಏನಿದೆ 1000 ಮೇಲೆ ವೇಕೆನ್ಸಿಗಳನ್ನ ನಾವಿಲ್ಲಿ ನೋಡ್ಬೋದು. ನಿಮಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕಂತಂದ್ರೆ ಈ ಒಂದು PDF ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಸಹ ಹಾಕಿರ್ತೀನಿ. ನೀವು ಈ ಒಂದು PDF ನೋಡಿದ್ರೆ ನಿಮಗೆ ಏನೇನು ಕೊಟ್ಟಿದ್ದಾರೆ ಅಂತ ಸಹ ಗೊತ್ತಾಗುತ್ತೆ. ಯಾವುದೇ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು PDF ನ ಓಪನ್ ಮಾಡಿ ನೋಡ್ಬಿಟ್ಟು ಆಮೇಲೆ ಹಾಕ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲೂ ಸಹ ಹೇಳಿದ್ದೆ ಯಾವ್ಯಾವ ತರ ನೋಡ್ಬೇಕು, ಏನೇನೆಲ್ಲ ಮಾಡಿದ್ದಾರೆ ಅಂತ ಫಸ್ಟ್ ನೋಡ್ಬಿಟ್ಟು ಹಾಕ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾವು ನೋಡೋಣ ಕೆಳಗಡೆ ಟೋಟಲ್ ಬಂದ್ಬಿಟ್ಟು 13,735 ಜೂನಿಯರ್ ಅಸೋಸಿಯೇಟ್ಸ್ ಹುದ್ದೆಗಳಿಗೆ ನೇಮಕಾತಿ ತಗೊಂತಾ ಇರೋದು SBI ಕಡೆಯಿಂದ. 13,735. ಓಕೆ, ಟೋಟಲ್ ಇದೆಲ್ಲ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಇಂಪಾರ್ಟೆಂಟ್ ನೋಟಿಫಿಕೇಶನ್ ಬಂದ್ಬಿಟ್ಟು ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದಪ್ಪ ಅಂದ್ರೆ ಕ್ವಾಲಿಫಿಕೇಶನ್ ಎನಿ ಡಿಗ್ರಿ ಆಗಿರಬೇಕು. ಪದವಿ ಅಂತಿಮ ವರ್ಷ ಅಂದ್ರೆ ಫೈನಲ್ ಇಯರ್ ಅವರು ಸಹ ಅಪ್ಲೈ ಮಾಡ್ಬೋದು. ಸೆಮಿಸ್ಟರ್ ಅಲ್ಲಿ ಓದುತ್ತಿರೋರು ಸಹ ಅಪ್ಲೈ ಮಾಡ್ಬೋದು. ಅರ್ಜಿ ಸಲ್ಲಿಸಲು ಅವಧಿ 17, ಆಲ್ರೆಡಿ 3 ಡೇಸ್ ಇಂದ ಸ್ಟಾರ್ಟ್ ಆಗಿದೆ. 17/12/2024, 7/1/2025 ಇದೆ. ಓಕೆ, ನೆಕ್ಸ್ಟ್ ಇದು ವಯೋಮಿತಿ ಎಲ್ಲ ಇದು ಬಂದ್ಬಿಟ್ಟು PDF ನಲ್ಲಿ ಇಲ್ಲಿ ನಾವು ನೋಡ್ಬೋದು. ಅರ್ಜಿ ಸಲ್ಲಿಸಲು ವೆಬ್ಸೈಟ್ ಸಹ ಲಿಂಕ್ ಇದೆ. ಇಲ್ಲಿ ನಾನು ಲಿಂಕ್ ಸಹ ನಿಮಗೆ ಕೊಡ್ತೀನಿ. ಓಕೆ, ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ, ನೀವು ಅದರ ಬಗ್ಗೆ ನೋಡ್ಕೊಂತ ಹೋಗ್ಬೋದು. ಓಕೆ, ಎಲ್ಲ ನೋಡೋಣ ಎಲಿಜಿಬಿಲಿಟಿ ಎಲ್ಲ ಏನೇನಿದೆ ಅಂತ. ಇಲ್ಲಿ ಎಲಿಜಿಬಿಲಿಟಿ ನಾವು ನೋಡ್ಬೋದು. SC ST ಗೆ 5 years ರಿಲ್ಯಾಕ್ಸೇಷನ್ ಇದೆ. ನೆಕ್ಸ್ಟ್ OBC ಅವರಿಗೆ 3 years ಇದೆ. ನೀವು ಇದು ನೋಡ್ಕೊಳ್ಳಿ. ನಾನು ಜಸ್ಟ್ ಇಂಪಾರ್ಟೆಂಟ್ ಏನೇನು ಇದೆ ಅದನ್ನ ಮಾತ್ರ ಹೇಳ್ತೀನಿ. SBI ಕಡೆಯಿಂದ ಬಂದಿರತಕ್ಕಂಥ PDF ಇದು. ಓಕೆ, ನೆಕ್ಸ್ಟ್ ಎಕ್ಸಾಮು ಯಾರ್ಯಾರಿಗೆ ಯಾವ್ಯಾವ ಮೋಡಲ್ ಇರುತ್ತೆ ಅಂತಂದ್ರೆ ಇಲ್ಲಿ ನಾವು ನೋಡ್ಬೋದು. ಫಸ್ಟಿಗೆ ಏನು ಅಹಮದಾಬಾದ್ ಈ ತರ ಎಲ್ಲ ಇದೆ, ಅವ್ರಿಗೆ ಇಂಗ್ಲಿಷ್ ಅಂಡ್ ಹಿಂದಿ ಇದೆ. ನಮ್ಮ ಕರ್ನಾಟಕದವರಿಗೆ ಕನ್ನಡ, ಇಂಗ್ಲಿಷ್, ಹಿಂದಿ 3 ಇರ್ತದೆ. ನಿಮ್ಗೆ ಯಾವ ಚಾಯ್ಸ್ ಆದ್ರೂ ಎಕ್ಸಾಮ್ನ ಇದು ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಎಕ್ಸಾಮ್ಸ್ಗೆ ನಿಮ್ಗೆ ಏನೇನೆಲ್ಲ ಇರುತ್ತಪ್ಪ ಅಂತಂದ್ರೆ ಫಸ್ಟ್ ಪೇಪರ್ ಅಂತ ನೋಡ್ರಿ. ಸೆಲೆಕ್ಷನ್ ಪ್ರೊಸೀಜರ್ ಯಾವ ತರ ಇರುತ್ತಪ್ಪ ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಫಸ್ಟ್ ಫೇಸ್ ಅಂತ ಇದೆ. ಇದರಲ್ಲಿ ಕನ್ನಡ ಲ್ಯಾಂಗ್ವೇಜ್, ನ್ಯೂಮರಿಕಲ್ ಎಬಿಲಿಟಿ, ರೀಸನಿಂಗ್ ಎಬಿಲಿಟಿ ಅಂತ ಇದೆ. ಮೀಡಿಯಂ ಆಫ್ ದ ಎಕ್ಸಾಮು ಇಂಗ್ಲಿಷ್ ಇರುತ್ತೆ. ಓಕೆ, ಎಲ್ಲದಕ್ಕೂ ಇಂಗ್ಲಿಷ್ ಇರುತ್ತೆ. ನಂಬರ್ ಆಫ್ ದ ಕ್ವಶನ್ಸ್ ಫಾರ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ 30 ಕ್ವಶನ್ಸ್ ಇರುತ್ತೆ. ಮಾರ್ಕ್ಸ್ ಸಹ 30. ಡ್ಯೂರೇಷನ್ ಬಂದ್ಬಿಟ್ಟು 20 ಮಿನಿಟ್ಸ್ ಇದೆ. ನೆಕ್ಸ್ಟ್ ನ್ಯೂಮರಿಕಲ್ ಎಬಿಲಿಟಿಗೆ 35 ಕ್ವಶನ್ಸ್ ಇರ್ತವೆ. 35 ಮಾರ್ಕ್ಸ್ಗೆ 20 ಮಿನಿಟ್ಸ್ಗೆ. ಇಲ್ಲಿ ನಾವು ನೋಡ್ಬೋದು ಟೋಟಲ್ ಆಗಿ 100 ಮಾರ್ಕ್ಸ್, 100 ಕ್ವಶನ್ಸ್, 100 ಮಾರ್ಕ್ಸ್, 1 hour. ಓಕೆ, ನೆಕ್ಸ್ಟ್ ಸೆಕೆಂಡ್ ಫೇಸ್ ಬಂದ್ಬಿಟ್ಟು ಯಾವ ತರ ಸೆಲೆಕ್ಷನ್ ಮಾಡ್ಕೊಂತಾರೆ ಅಂತಂದ್ರೆ ನೇಮ್ ಆಫ್ ದಿ ಟೆಸ್ಟ್ ನಾವು ಹೇಳ್ಬೋದು. ಜನರಲ್ ಅಂಡ್ ಫೈನಾನ್ಷಿಯಲ್ ಅವೇರ್ನೆಸ್, ನೆಕ್ಸ್ಟ್ ಜನರಲ್ ಇಂಗ್ಲಿಷ್, ನೆಕ್ಸ್ಟ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂಡ್ ರೀಸನಿಂಗ್ ಆಪ್ಟಿಟ್ಯೂಡ್ ಅಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್. ಓಕೆ, ಇದರಲ್ಲಿ ಮೀಡಿಯಂ ಆಫ್ ದ ಎಕ್ಸಾಮಿನೇಷನ್ ಇದು ಸಹ ಇಂಗ್ಲಿಷ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ನಂಬರ್ ಆಫ್ ಕ್ವಶನ್ಸ್ ಇದನ್ನ ನೋಡ್ಬೋದು 50 ಇರುತ್ತೆ. 50 ಮಾರ್ಕ್ಸ್ಗೆ 40, 40 ಮಾರ್ಕ್ಸ್ಗೆ 50, 50 ಮಾರ್ಕ್ಸ್ಗೆ. ಇಲ್ಲಿ ಲಾಸ್ಟ್ ರೀಸನಿಂಗ್ ಎಬಿಲಿಟಿ ಏನಿದೆ ಅದು ಮಾತ್ರ 50 ಕ್ವಶನ್ಸ್ ಬಟ್ 60 ಮಾರ್ಕ್ಸ್. ಟೋಟಲ್ ಆಗಿ 200 ಮಾರ್ಕ್ಸ್ಗೆ ಇರುತ್ತೆ. ಓಕೆ,
ಕ್ವಶನ್ಸ್ ಬಂದ್ಬಿಟ್ಟು 190. ಇದು ಅವರ್ಸು 2 hours 40 minutes ತನಕ ನಿಮಗೆ ಟೈಮಿಂಗ್ಸ್ ಇರುತ್ತೆ. ಇವಕ್ಕೆಲ್ಲ ಲಾಜಿಕಲ್ ಏನು ರೀಸನೇಬಿಲಿಟಿಗೆ, ನೆಕ್ಸ್ಟ್ ಒಂದು ನ್ಯೂಮರಿಕಲ್ ಎಬಿಲಿಟಿಗೆ, ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ, ಜನರಲ್ ಇದಕ್ಕೆ, ನೆಕ್ಸ್ಟ್ ಒಂದು ಏನು ಜನರಲ್ ಆಗಿ ನೀವೇನು ಕಂಪ್ಯೂಟರ್ ಅವೇರ್ನೆಸ್, ಕಂಪ್ಯೂಟರ್ ಆಪ್ಟಿಟ್ಯೂಡ್ ಬಗ್ಗೆ ಎಲ್ಲ ಓದ್ಕೊಂಡ್ರೆ ಈಸಿಯಾಗಿ ನೀವು ಎಕ್ಸಾಮ್ನ ಪಾಸ್ ಮಾಡ್ಬೋದು. ನೆಕ್ಸ್ಟ್ ನಾವೇನು ಇದು ನೋಡ್ಬೋದಪ್ಪ ಅಂತಂದ್ರೆ, ಇಲ್ಲಿ ನಾವು ನೋಡ್ಬೋದು SC ಸ್ಟೂಡೆಂಟ್ಸ್ ಯಾರೆಲ್ಲ ಈ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ಅವರು ಇದಕ್ಕೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ಗೆ ಫೀಸ್ ಇರೋದಿಲ್ಲ, ನಿಲ್ ಅಂತ ಇದೆ. ನೆಕ್ಸ್ಟ್ ಜನರಲ್ OBC ಮತ್ತೆ ಇವ್ರಿಗೆ ಮಾತ್ರ 750 ಫೀಸಸ್ ಇರುತ್ತೆ. ಸೊ SC ಸ್ಟೂಡೆಂಟ್ಸ್ಗೆ ಗುಡ್ ನ್ಯೂಸ್, ಇದು ಬೇಗ ಅಪ್ಲೈ ಮಾಡ್ಕೊಳ್ಳಿ, ನೆಕ್ಸ್ಟ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಇದನ್ನ ಯಾವ ಥರ ಅಪ್ಲೈ ಮಾಡ್ಬೇಕಂತ ಸಹ ನಾನು ಹೇಳ್ತೀನಿ. ಇಲ್ಲಿ ನಾವು ನೋಡ್ಬೋದು, ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೀನಿ. ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಆನ್ಲೈನ್, ನೋ ಅದರ್ ಮೋಡ್ ಆಫ್ ಅಪ್ಲಿಕೇಶನ್ ವಿಲ್ ಬಿ ಅಕ್ಸೆಪ್ಟೆಡ್. ಓನ್ಲಿ ಅಪ್ಲಿಕೇಶನ್ ಆನ್ಲೈನ್ ನಲ್ಲಿ ಮಾತ್ರ ಆಗಬೇಕು. ಕ್ಯಾಂಡಿಡೇಟ್ಸ್ ವಿಲ್ ಬಿ ರಿಕ್ವೈರ್ಡ್ ಟು ರಿಜಿಸ್ಟರ್ ದೆಮ್ಸೆಲ್ಫ್ ಆನ್ಲೈನ್ ಥ್ರೂ ಬ್ಯಾಂಕ್ಸ್ ವೆಬ್ಸೈಟ್ಸ್. ಬ್ಯಾಂಕಿಂದ SBI ಬ್ಯಾಂಕಿಂದ ಇರ್ತಕ್ಕಂಥ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಬೇಕಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಜೂನಿಯರ್ ಅಸೋಸಿಯೇಟ್ಸ್ 2024 ಇದಕ್ಕೆ ಯಾವ ತರ ಹಾಕ್ಬೇಕಂತ ಹೇಳಿದ್ರೆ, after registration candidates are required to pay the requisite application fee. ಒಂದು ಫೀಸ್ ಏನಿರ್ತದೆ ಅದು ಆನ್ಲೈನ್ ಮೋಡ್ ಮುಖಾಂತರ ನೀವು ಯೂಸಿಂಗ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ನ ಯೂಸ್ ಮಾಡ್ಕೊಂಡು ನೀವು ಏನ್ ಮಾಡ್ಬೋದು, ಪೇ ಮಾಡ್ಬೋದು. ಬಟ್ ಇದು SS ಸ್ಟೂಡೆಂಟ್ಸ್ಗೆ ನಿಲ್ಲಿದೆ, ಯಾವುದೇ ಕಟ್ಟಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಹೆಲ್ಪ್ ಡಿಸ್ಕ್, ಇನ್ ಕೇಸ್ ಎನಿ ಪ್ರಾಬ್ಲಮ್ ವಿಲ್ ಫಿಲ್ಲಿಂಗ್ ಅಪ್ ದ ಫಾರ್ಮ್, ಪೇಮೆಂಟ್ ಆಫ್ ದ ಫೀಸ್. ಯಾವುದಾದ್ರೂ ಅಪ್ಲಿಕೇಶನ್ ಅಥವಾ ಒಂದು ಏನು ನೀವು ಫೀಸ್ ಸ್ಟ್ರಕ್ಚರ್ದು ಫಿಲ್ ಮಾಡ್ತೀರಾ, ಅವಾಗ ಏನಾದರೂ ನಿಮಗೆ ಪ್ರಾಬ್ಲಮ್ ಆಯಿತು ಫಿಲ್ ಮಾಡೋದಕ್ಕೆ ಅಂತಂದರೆ ಹೆಲ್ಪ್ ಡಿಸ್ಕ್ಗೆ ಈ ನಂಬರ್ ಇದೆಯಲ್ಲ, ಈ ನಂಬರ್ಗೆ ಕಾಲ್ ಮಾಡ್ಬೋದು. ಓಕೆ, ಅಥವಾ ಇಲ್ಲಿ ನಿಮ್ಮ ಕ್ವೈರೀಸ್ಗೆ ಏನಾದರೂ ಅಪ್ಲೈ ಮಾಡ್ಬೇಕಂತಂದ್ರೆ ಈ ಒಂದು ಏನಿಲ್ಲ HTTP ಅಂತ ಇಲ್ಲಿ ಏನೊಂದು ಲಿಂಕ್ ಕಾಣಿಸ್ತಾ ಇದೆ, ಈ ಒಂದು ಲಿಂಕಿಗೆ ನೀವು ಕಾಲ್ ಮಾಡಿ ನೀವು ತಿಳ್ಕೊಬೋದು. ಓಕೆ, ನೆಕ್ಸ್ಟು ಇಲ್ಲಿ ಗೈಡೆನ್ಸ್ ಇದೆ ಯಾವ ಥರ ಎಲ್ಲ ಫಿಲ್ ಮಾಡಬೇಕು ಆನ್ಲೈನ್ ಅಪ್ಲಿಕೇಶನ್ನ ಅಂತ, ಇದನ್ನೆಲ್ಲ ನೋಡ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಏನೇನು ಬೇಕಪ್ಪ ಅಂತಂದರೆ, ನಿಮ್ಮ ಒಂದು ಲೆಫ್ಟ್ ತಂಬ್ ಇಂಪ್ರೆಷನ್ ಅಂದರೆ ಹೆಬ್ಬೆಟ್ಟಿಂದ ಗುರುತು ಬೇಕು. ಫಸ್ಟ್ ಒನ್ನು ನಿಮ್ಮದು ಒಂದು ಫೋಟೋಗ್ರಾಫು, ಸೈನು, ಲೆಫ್ಟ್ ತಂಬ್ ಇಂಪ್ರೆಷನ್ನು, ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಆ್ಯಂಡ್ SBI ಇಂದ ಇರ್ತಕ್ಕಂಥ ಒಂದು ಏನಾದರೂ ಸರ್ಟಿಫಿಕೇಟ್ ಇತ್ತು ಅಂತಂದರೆ ಇಟ್ ಈಸ್ ಅಪ್ಲಿಕೇಬಲ್. ಓಕೆ, ಬಟ್ ಮೇನ್ ಆಗಿ ಬೇಕಾಗಿರೋದು ಫೋಟೋ ಆ್ಯಂಡ್ ಸಿಗ್ನೇಚರ್ ಆ್ಯಂಡ್ ಲೆಫ್ಟ್ ತಂಬ್ ಇಂಪ್ರೆಷನ್ ಅಂದರೆ ಹೆಬ್ಬೆಟ್ಟು ಬೇಕು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ದ ಟೆಕ್ಸ್ಟ್ ಫಾರ್ ದ ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಈಸ್ ಆಸ್ ಬಿಲೋಸ್. ಅಂದ್ರೆ ಇಲ್ಲಿ ಕೊಟ್ಟಿದಾರಲ್ಲ ಇದೇ ತರ ಇರಬೇಕು, ಅಲ್ಲಿ ನಿಮ್ಮ ನೇಮ್ ಇರಬೇಕು, ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಇರಬೇಕು, ಈ ತರ ಏನಿರಬೇಕು, ಒಂದು ಡಿಕ್ಲರೇಷನ್ ಫಾರ್ಮ್ ಇರಬೇಕು. ನೆಕ್ಸ್ಟ್ ಲೆಫ್ಟ್ ತಂಬ್ ಇಂಪ್ರೆಷನ್ ಸಹ ಇರಬೇಕು. ನೆಕ್ಸ್ಟ್ ಜೂನಿಯರ್ ಇಲ್ಲಿ ಏನು ಲಿಂಕ್ ಕಾಣಿಸ್ತಾ ಇದೆಯಲ್ಲ, ಈ ಲಿಂಕ್ ಥ್ರೂ ಏನ್ ಮಾಡಬೇಕು, ನೀವು ಅಪ್ಲಿಕೇಶನ್ ಹಾಕ್ಬೇಕಂತ ಹೇಳಿದ್ದಾರೆ. ಓಕೆ, ಕೇರ್ಫುಲ್ ಆಗಿ ನೋಡಿಕೊಂಡು ಅಪ್ಲೈ ಮಾಡಿ. ನೆಕ್ಸ್ಟು ನೀವೇನಾದರೂ ಎಲ್ಲ ಆದಮೇಲೆ ನಿಮಗೆ ಯಾವ್ಯಾವ ಎಕ್ಸಾಮಿನೇಷನ್ ಸೆಂಟರ್ಸ್ ತಗೋಬೇಕು ಅಂತ ನಿಮ್ಗೇನಾದರೂ ಐಡಿಯಾಸ್ ಮುಂಚೆನೇ ಇತ್ತು ಇಲ್ಲ ಅಂತಂದ್ರೂ ಸಹ ಇಲ್ಲಿ ನಾವು ನೋಡ್ಕೋಬೋದು. ನಮ್ಮ ಒಂದು ಕರ್ನಾಟಕದವ್ರಿಗೆ ಎಲ್ಲೆಲ್ಲಿ ಅಪ್ಲಿಕೇಶನ್ಗೆ ಎಕ್ಸಾಮ್ ಬರೆಯೋದಕ್ಕೆ ಆಗ್ತಾರೆ ಅಂತಂದರೆ, ನಮ್ಮ ಕರ್ನಾಟಕ ಆಗಿರ್ತದೆ, ನಾನು ಕರ್ನಾಟಕ ಮಾತ್ರ ಅಷ್ಟೇ ನೋಡ್ತಾ ಇದ್ದೀನಿ. ಬೇರೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟೇಟ್ಗೆ, ನೆಕ್ಸ್ಟ್ ಡಿಸ್ಟಿಕ್ಕಿಗೆ ಎಕ್ಸಾಮ್ ಸೆಂಟರ್ಸ್ನ ನೋಡ್ಕೋಬೋದು. ಇಲ್ಲಿ ನಾವು ಕರ್ನಾಟಕ ನೋಡೋದಾದ್ರೆ ಬೆಂಗಳೂರು, ಬೆಳಗಾಂ, ಗುಲ್ಬರ್ಗ, ಹುಬ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ ಅಂಡ್ ಉಡುಪಿ ಇಷ್ಟು ಜಿಲ್ಲೆಗಳಿಗೆ ಏನು ಮಾಡ್ತಾರೆ, ಎಕ್ಸಾಮ್ ಸೆಂಟರ್ಸ್ನ ತಗೊಳ್ತಾ ಇದ್ದಾರೆ. ಇಲ್ಲಿ ನಾವು ನಿಮಗೆ ಇಲ್ಲಿ ಯಾವುದಕ್ಕೆ ಇಷ್ಟ ಬರ್ತದೋ ಅದಕ್ಕೆ ಹೋಗ್ಬಿಟ್ಟು ಎಕ್ಸಾಮ್ಸ್ನ ಬರ್ಬೋದು. ನಿಮಗೆ ಇದು ಮುಂಚೆ ಗೊತ್ತಿರಲಿ, ಅಪ್ಲಿಕೇಶನ್ ಹಾಕೋಕ್ಕೂ ಮುಂಚೆ ನಾನು ಯಾವ ಸೆಂಟರ್ ತಗೊಂಡ್ರೆ ನನಗೆ ಹತ್ರ ಆಗುತ್ತೆ ಅಥವಾ ನಿಮಗೆ ಯೂಸ್ಫುಲ್ ಆಗಿರ್ತಕ್ಕಂಥ ಸೆಂಟರ್ನ ತಗೊಂಡು ಆಯ್ಕೆ ಮಾಡ್ಕೊಂಡು ಬರೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನೋಡೋಣ ಏನೆಲ್ಲ ಇದೆ ಅಂತ. ನೆಕ್ಸ್ಟ್ ಇಲ್ಲಿ ನಿಮ್ದು ಒಂದು ಫೋಟೋ ಇದೆಲ್ಲ ಏನಾಗಿರ್ಬೇಕಪ್ಪ ಅಂದರೆ JPG ಫಾರ್ಮೆಟ್ ಅಲ್ಲಿ ಇರಬೇಕು. ಯಾವುದೇ ಸೈಜು 20 KB ಇಂದ 50 KB ಒಳಗಡೆ ಇರಬೇಕು. ಓಕೆ, ಒಂದು ಡಿನಾಮಿನೇಷನ್ಸ್ ಬಂದ್ಬಿಟ್ಟು ಫೈಲ್ ಟೈಪು JPG ಅಲ್ಲಿ ಇರಬೇಕು. ನೆಕ್ಸ್ಟು ಒಂದು ಏನು ನೀವು ಹಾಕ್ತೀರಾ ಡಿಕ್ಲರೇಷನ್ ಫಾರ್ಮ್ ಎಲ್ಲ ಎಷ್ಟಿರ್ಬೇಕಪ್ಪ ಅಂತಂದರೆ 50 KB ಇಂದ 100 KB ಒಳಗಡೆ ಇರಬೇಕು. ಓಕೆ, ಒಂದು ಡೈಮೆನ್ಷನ್ಸ್ ಬಂದ್ಬಿಟ್ಟು 240 ಇಂದ 240 ಪಿಕ್ಸೆಲ್ಸ್ ಒಳಗಡೆ ಇರಬೇಕು. ನೀವು ಇದೆಲ್ಲ ನೋಡ್ಕೊಂಡು ಫಸ್ಟಿಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟು ಹೌ ಟು ಅಪ್ಲೈ ಇಲ್ಲಿ ನಾವು ನೋಡ್ಬೋದು, ಲಿಂಕ್ಸ್ ಸಹ ಇಲ್ಲಿದೆ. ಹೌ ಟು ಅಪ್ಲೈ. ಓಕೆ,
ಇಲ್ಲಿ ಏನು ಲಿಂಕ್ ಕಾಣಿಸ್ತಾ ಇದೆ ಈ ಲಿಂಕ್ ಮೇಲೆ ನೀವು ಲಾಗಿನ್ ಅಂತ ಕಾಣಿಸ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಓಪನ್ ಆಗುತ್ತೆ. ನೀವು ಇದರಿಂದ ಅಪ್ಲಿಕೇಶನ್ ಹಾಕೊಂತ ಹೋಗ್ಬೋದು. ಓಕೆ, ಒಂದ್ಸಲ ಓಪನ್ ಮಾಡಿ ತೋರಿಸ್ತೀನಿ. ಕರೆಂಟ್ ಓಪನಿಂಗ್ಸ್ ಎಲ್ಲ ನೋಡ್ಬೋದು. SBI ಇದು ವೆಬ್ಸೈಟ್. ಓಕೆ, ಇಲ್ಲಿ ಜಾಯಿನ್ SBI ಇಲ್ಲಿ ನೋಡ್ಬೋದು. ಇಲ್ಲಿ ರಿಸಲ್ಟ್ಸು ಅಥವಾ ಕರೆಂಟ್ ಓಪನಿಂಗ್ಸು SBI ರೋಲ್ಸ್ ಏನೇನಿದೆ ಅಂತ ವಾಟ್ ವಿ ಆರ್ ಲುಕಿಂಗ್ ಫಾರ್ ಅಂತಾನು ನೋಡ್ಬೋದು. ನೆಕ್ಸ್ಟ್ ವೈ SBI ಅಂತ ಇಲ್ಲಿ ಏನು ಅವ್ರದ್ದು ವೆಬ್ಸೈಟಲ್ಲಿ ನೋಡಿದ್ರೆ ನಮಗೆಲ್ಲ ಗೊತ್ತಾಗುತ್ತೆ. ಕರೆಂಟ್ ಓಪನಿಂಗ್ಸು ಇಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ನೋಡ್ರಿ ಕಾಣಿಸ್ತಾ ಇದೆ ರೆಕ್ರೂಟ್ಮೆಂಟ್ ಫಾರ್ ದ ಜೂನಿಯರ್ ಅಸೋಸಿಯೇಟ್ ಕಸ್ಟಮರ್ ಸಪೋರ್ಟ್ ಅಂಡ್ ಸೇಲ್ಸ್ ಅಪ್ಲೈ ಫಾರ್ ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತಾನೂ ಇದೆ. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಒನ್ ಇದೆ ನೋಡ್ರಿ ಸ್ಪೆಷಲ್ ಡ್ರೈವ್ ಫಾರ್ ರೆಕ್ರೂಟ್ಮೆಂಟ್ ಫಾರ್ ದ ಜೂನಿಯರ್ ಅಸೋಸಿಯೇಟ್ಸ್. ಇದು ಸಹ ಸೇಮ್, ಬಟ್ ಇದು ಛತ್ತೀಸ್ಗಢ ಅಲ್ಲಿ ಆ ಸರ್ಕಲ್ ಅವ್ರಿಗೆ ಇರ್ತಕ್ಕಂಥದ್ದು. ಓಕೆ, ಇದೇ ಬಂದ್ಬಿಟ್ಟು ಓವರ್ ಆಲ್ ಎಲ್ರಿಗೂ ಅಪ್ಲೈ ಆಗ್ತಕ್ಕಂಥದ್ದು ಫಸ್ಟ್ ಒನ್. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೊತಾ ಹೋಗ್ಬೋದು. ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಅಪ್ಲೈ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.